ಈಗ ಪಾರ್ಟ್ನರ್ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಅಜಯ್ ಅವರೇ, ಸೊ ಈ ಸಿನಿಮಾ ಎಷ್ಟು ಸ್ಪೆಷಲ್ ನಿಮ್ಗೆ, ಹೇಗ್ ಸಿಕ್ತು ಈ ರೋಲ್, ಹಾಗೆ ನಿಮ್ಮ ರೋಲ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ? ಅಂದ್ರೆ ಅದು ಎಷ್ಟು ಹತ್ರ ಹಿಂಗಂತ ಹೇಳಕ್ಕಾಗಲ್ಲ, ಬಟ್ ತುಂಬಾ ಮನಸ್ಸಿಗೆ ಹಚ್ಕೊಂಡಿದೀವಿ, ಗೊತ್ತಿಲ್ಲ ಈ ಮೂವಿ. ಮೇ ಬಿ ಬಿಕಾಸ್ ಆಫ್ ದಿ ಟೀಮ್. ಅಂದ್ರೆ ನಾನು ಸ್ಟೇಜ್ ಮೇಲೆ ಕೂಡ ಹೇಳಿದ್ದೀನಿ, ಅಪರೂಪವಾದಂಥ ಸಂಗತಿ ಆ ಥರದ್ದೇ ಒಂದು ಯೂನಿಟಿಯಿಂದ ಇರೋದು, ಅನ್ಯೋನ್ಯತೆಯಿಂದ ಎಲ್ಲರೂ ಒಟ್ಟಿಗೆ ಟಿಲ್ ದಿ ಎಂಡ್ವರೆಗೆ ನಾವು ಹೋಗ್ತಾ ಇರೋದು ತುಂಬ ಅಪರೂಪ. ಆ್ಯಕ್ಚುಲಿ ಬಹಳ ಕಡಿಮೆ ಎಕ್ಸ್ಪೀರಿಯನ್ಸ್ಗಳು ಒಬ್ಬ ಫಿಲ್ಮ್ ಮೇಕರಿಗೆ ಸಿಗೋದು. ಅಂದರೆ ಥ್ರೂ ಔಟ್ ಒಂದು ಟೀಮ್ ಜೊತೆಗೆ ಇರುವಂಥದ್ದು ಇದೆಯಲ್ಲ, ಬಾಂಧವ್ಯ ಬೆಳ್ಕೊಂಡು ಹೋಗೋದು. ಡೈರೆಕ್ಟ್ರು ಪ್ರೊಡ್ಯೂಸರ್ ತುಂಬ ಹಳುಬರು, ಅಂದರೆ ನನಗೆ ತುಂಬ ವರ್ಷಗಳಿಂದ ಪರಿಚಯ. ಆ್ಯಂಡ್ ಈ ರೋಲ್ ಹೆಂಗೆ ಸಿಕ್ತು ಅನ್ನೋದಕ್ಕೆ ಅದೇ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡೈರೆಕ್ಟ್ರು ಪ್ರೊಡ್ಯೂಸರ್ ನಾವೆಲ್ಲರೂ ಅಂದರೆ ಏನಾದರೂ ನಾವೆಲ್ಲರೂ ಒಬ್ರಿಗೊಬ್ರು ಕಾರಣಕರ್ತರಾಗಬೇಕು. ಒಬ್ರು ಅವ್ರ ಸಕ್ಸಸ್ಸಿಗೆ ನಾನು ಕಾರಣ ಆಗ್ಬೇಕು, ನನ್ನ ಸಕ್ಸಸ್ಸಿಗೆ ಅವ್ರ ಕಾರಣ ಆಗ್ಬೇಕು. ವಿ ಶುಡ್ ಕಾಂಟ್ರಿಬ್ಯೂಟ್ ಟು ಈಚ್ ಅದರ್ಸ್ ಲೈಫ್ ಅಂತ ಒಪ್ಪಂದದಲ್ಲೇ ಒಂದು ಸಿನಿಮಾ ಮಾಡೋಣ ಅಂತ ಹೊರಟಿದ್ದು. ಹಂಗೆ ಸ್ಟಾರ್ಟ್ ಆಗಿದ್ದು ಈ ಪಿಕ್ಚರ್. ನಿಮ್ ಪಾತ್ರ ಯಾವ ತರ ರಿವೀಲ್ ಮಾಡ್ಬೋದಾ ಸ್ವಲ್ಪನಾದ್ರೂ? ನನ್ನ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ತಿದ್ದೀರಾ, ಸೊ ಯಾವ ತರ ಕ್ಯಾರೆಕ್ಟರ್? ನನ್ನ ಪಾತ್ರ ವರಮಹಾಲಕ್ಷ್ಮಿನ ಪೂಜಿಸುವಂತ ಕ್ಯಾರೆಕ್ಟರ್. ಹೌದಾ? ಸೊ ಬೃಂದಾರ, ನೀವ್ ಹೇಳಿ, ಏನಿದು ಪಾರ್ಟ್ನರ್, ಹಾಗೆ ನಿಮ್ಮ ಪಾತ್ರದ ಬಗ್ಗೆ? ಇಲ್ಲ ಸರ್, ಹೇಳ್ದಂಗೆನೆ ಈ ಪಾರ್ಟ್ನರ್ ತಂಡ ಮತ್ತು ಚಿತ್ರ ಎರಡೂ ನನಗೂ ತುಂಬಾ ಹೃದಯಕ್ಕೆ ಹತ್ತಿರವಾದಂಥದ್ದು ಸಿನಿಮಾ ಇದು. ಈ ಟೀಮ್ ಅಂತ ಬಂದಾಗನು ತುಂಬ ಪ್ರೀತಿ ಕೊಡ್ತಾರೆ. ಲೈಕ್ ಸರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು. ಅದು ಹೇಗೆ ಅನ್ಯೋನ್ಯತೆ ಇದೆ ಅಂತಂದ್ರೆ ನಮ್ಮಲ್ಲಿ ನೋಡಿದವ್ರು ಆಕ್ಚುಲಿ ಫಾರ್ ಅ ಸೆಕೆಂಡ್ ದೇ ಥಿಂಕ್ ಲೈಕ್ ಏನಕ್ಕೆ ಅಷ್ಟೊಂದು ಖುಷಿಯಾಗಿದ್ದೀರಾ ಅಂತ. ಅಷ್ಟು ಎಲ್ರೂ ತುಂಬಾನೇ ಪಾಸಿಟಿವ್ ಆಗಿದ್ದೀವಿ. ಐ ಗೆಸ್ ಅದು ಏನಕ್ಕೆ ಬಂದಿದ್ದು ಅಂತಂದ್ರೆ ಸಿನಿಮಾ ನೋಡಿದ್ಮೇಲೆ ನಾವು ಕಥೆ ಕೇಳಿದಾಗ ಅದೊಂದು ಕಾನ್ಫಿಡೆನ್ಸ್ ಇತ್ತು, ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಈ ಕಥೆ ಚೆನ್ನಾಗಿದೆ ಅಂತ. ಆಸ್ ಎನ್ ಆರ್ಟಿಸ್ಟ್ ಕೂಡ ಅದೊಂದು ಕಥೆ ಕೇಳಿದಾಗ ಅದೊಂದು ಪೊಸೆಸಿವ್ನೆಸ್ ಬರುತ್ತಲ್ಲ, ಈ ಕಥೆ ನಾನೇ ಮಾಡಬೇಕು, ಆ ಥರದ ರೋಲ್ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿರೋದು. ಆ್ಯಂಡ್ ಸಿನಿಮಾ ಮಾಡಿದ್ಮೇಲೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಹೆಚ್ಚಾಯಿತು. ಈಗ ಔಟ್ಪುಟ್ ನೋಡಿದ್ಮೇಲೆ ಐ ಮೀನ್ ಹಿಡಿಯೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನಮ್ಮನ್ನೇ.